ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಳಿ ದಾಸವಾಳದ ಗಿಡ ಮತ್ತು ನನ್ನ ಟೆರೆಸಲ್ಲಿರುವಂಥ ಗಿಡಗಳ ಬಗ್ಗೆ ಒಂದೊಂದೇ ಗಿಡದ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಈ ಥರ ದಾಸವಾಳ ಗಿಡಗಳು ಗಂಟು ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಈ ಥರ ಎಲೆ ತುದಿಗಳಲ್ಲಿ ಈ ಥರ ಫುಲ್ಲು ಈ ಥರ ಗಂಟಾದರೆ ಗಿಡ ಇಂಪ್ರೂವ್ ಆಗೋಲ್ಲ. ಇದು ನೋಡಿ ಎಷ್ಟು ಮಗ್ಬಿಟ್ಟಿದೆ ಅಂತ, ಸಿಕ್ಕಾಬಟ್ಟೆ ಮಗ್ಬಿಟ್ಟಿದೆ. ಕಾಣ್ತಾ ಇದೆ ನೋಡಿ, ಇಷ್ಟೊಂದು ಮಗ್ಬಿಟ್ಟಿದೆ. ನಿಜವಾಗ್ಲೂ ಇದು ನೆಲದಲ್ಲಿ ಇದ್ದಾಗಂತೂ ಬಿಟ್ಟೇ ಇರಲಿಲ್ಲ. ಇವಾಗ ಇದು ಸಿಂಗಲ್ ಪೆಟಲು, ಇದು ಅಷ್ಟೇ ಸಿಂಗಲ್ ಪೆಟಲು. ಇದು ಕೆಳಗಡೆ ನಾನು ಸುಮಾರು ಕಲರ್ಸು ಕಟ್ಟಿಂಗ್ಸ್ ಹಾಕಿದ್ದೆ. ಅದರಲ್ಲಿ ಕನಕಾಂಬರ ಕಲರ್ದು ಹಾಕಿದ್ದೆ. ಅದೆಲ್ಲ ಹೋಗಿ ಇದೊಂದು ಬಂದಿತ್ತು. ಕಡ್ಡಿನ ಚಿಗ್ರಿದಿದ್ದನ್ನ ಕಿತ್ಕೊಂಡು ಬಂದಿಲ್ಲ ಹಾಕಿದ್ದೆ ಬರಲಿ ಅಂತ. ಇದು ಹಿಂಗೆ ಬಂದಿದೆ, ಇನ್ನೂ ಹೂ ಬಿಟ್ಟಿಲ್ಲ. 2-3 ಕಲರ್ಸ್ ಹಾಕಿದ್ದೆ ನಾನು, ಅದು ಬಂದಿದೆ ಗಿಡ. ಇನ್ನೇನು ಹೂ ಮಗ್ಗು ಬಿಡುತ್ತೆ. ಕೆಳಗಡೆ ಒಂದು ಹಾಕಿದ್ದೆ ದಪ್ಪದು ಪಿಂಕು, ಜಾಸ್ತಿ ಪೆಟಲ್ಸ್ದು, ಒಂಥರ ಈ ಕಲರ್ ಥರ ಬರುತ್ತೆ. ಅದು ಅಂದರೆ ಒಂದು ಸಿಂಗಲ್ ಪೆಟಲ್ ಅಲ್ಲ, ಜಾಸ್ತಿ ಪೆಟಲ್ಸ್ದು ಬರುತ್ತೆ. ಅದು ಒಂದು ಹಾಕಿದ್ದೀನಿ, ನೋಡಬೇಕು. ನೋಡಿ, ಇದು ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೀನಿ ಅಂತ ವಿಡಿಯೋ ಹಾಕಿದ್ದೀನಿ. ಎಷ್ಟು ಫಾಸ್ಟಲ್ಲಿ ಬರುತ್ತೆ ಅಂದರೆ ಇದು ಈ ಗಿಡ ಮಾತ್ರ. ಇದ್ರದ್ದು ಹೂವು ಮಗ್ಗು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅರಳಿದಾಗಂತೂ ಇದು ಗೆಡ್ಡೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸುಮ್ಮನೆ ಮೇಲೆ ಕಿತ್ತಾಕಿದ್ರೂ ಅದು ಒಳಗಡೆಯಿಂದ ಬರ್ತಿರುತ್ತೆ. ನೆಕ್ಸ್ಟು ಇದು ಸೇವಂತಿಗೆ ಗಿಡ. ದಾಸವಾಳ ಗಿಡ ಇತ್ತು, ಹಾಕಿದ್ದೆ. ಅದ್ರ ಜೊತೆಲಿ ದಾಸವಾಳ ಗಿಡ ಒಣಗೋಗಿ ಈಗ ಸೇವಂತಿಗೆ ಗಿಡ ಮಾತ್ರ ಉಳ್ಕೊಂಡಿದೆ. ಇದಂತೂ ಹಿಂಗೆ ಇದೆ, ನಾನು ತಂದು ಹಾಕಿದಾಗಿಂದನೂ ಹಿಂಗೆ ಇದೆ. ಗಂಟು ಥರನೇ ಇರುತ್ತೆ. ಗಂಟು ಥರನೇ ಇದ್ದು ಈ ಥರನೇ ಹೂ ಬಿಡ್ತಾಯಿದೆ. ಫ್ರೀಯಾಗಿ ಹರಡ್ಕೊಂಡು ಬೆಳೀತಾ ಇಲ್ಲ ಇದು. ನೋಡಿ, ಇದು ಮುಟ್ಟಿದ್ರೆ ಹಿಂಗೆಲ್ಲ ಬಿದೋಗ್ಬಿಡುತ್ತೆ. ಬಿಡಿ ರೋಗ ಬಂದು ಕೂತಿದೆ, ಮುಟ್ಟಿದ್ರೆ ಮಗ್ಗೆ ಬಿದೋಗ್ಬಿಡುತ್ತೆ. ಈ ಥರನೇ ಹೂವು ಬಿಡ್ತಾಯಿದೆ. ಇದು ಕೂಡ ಸಿಂಗಲ್ ಪೆಟಲ್ಲು, ಎಲ್ಲೋ ಒಂಥರ ಕ್ರೀಮು ಅಲ್ಲ ಎಲ್ಲನೂ ಅಲ್ಲ ಅಂತಲೇ ಹೇಳ್ಬೋದು. ಉದ್ದಕ್ಕೆ ನನ್ನ ಮಗಳು ಉದ್ದಕ್ಕೆ ಬೆಳ್ದಂಗೆ ಬೆಳೀತಾ ಐತೆ ನೋಡಿ, ಎಷ್ಟು ಉದ್ದ ಬೆಳೆದಿದೆ. ಇದು ಸಿಂಗಲ್ ಪೆಟಲ್ಲೇ. ಇದು ಲ್ಯಾವೆಂಡರ್ ಕಲರು. ಇದನ್ನು ನಾನು ಊಟಿನಲ್ಲಿ ತಂದಿದ್ದು. ಇದನ್ನು ಅವರು ರೋಡ್ ಸೈಡು, ಪಾರ್ಕಲ್ಲಿ ಸೈಡು ಹಾಕ್ತಾರೆ. ಆ ಥರ ಗಿಡ ಇದು. ಅಂದರೆ ನಮಗೆ ನೋಡಿಬಿಟ್ಟು ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ನನ್ನ ಹತ್ರ ಆಲ್ಮೋಸ್ಟ್ ಇಲ್ಲಿ ಟೆರೆಸಲ್ಲಿ ಇರೋವಂಥದ್ದು 2 ಕಲರ್ ಪಾಟಲ್ಲಿಲ್ಲ, ಒಂದೊಂದೇ ಕಲರ್ ಇರೋದು. ಒಂದು ಮಾತ್ರ ಜಾಸ್ತಿ ಪೆಟಲ್ಸ್ದು ಮಾತ್ರ ಇರೋದಿಲ್ಲಿ ಇರುವಂಥದ್ದು. ಇದು ಕೂಡ ಸಿಂಗಲ್ ಪೆಟಲ್, ಆರೆಂಜ್. ಇದು ಫುಲ್ಲು ಪ್ಯೂರ್ ಆರೆಂಜ್ ಬರುತ್ತೆ. ಇದು ಪಿಂಕು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಸುಮಾರು ದಿನ ಆಯಿತು ಹೂ ಬಿಟ್ಟು. ಇದು ಈ ಥರದ್ದೇ 2 ಗಿಡ ಇರೋದು. ಇದು ಮಾಮೂಲಿ, ನಿಮಗೆ ಗೊತ್ತಿರಬಹುದು. ಇದು ಕೂಡ 2 ಇದೆ, ಇನ್ಯಾವುದೂ ಇಲ್ಲ ಅಂತಂದೆ. ಇದೊಂದಿದೆ ರೆಡ್ ಕಲರು, ಪುಟ್ಟದಾಗಿ ರೋಸ್ ಥರ ಬಿಡುತ್ತೆ, ಅದೊಂದು. ಇದು ಆರೆಂಜು, ಅಂದರೆ ಆ ಥರ ಆರೆಂಜ್ ಅಲ್ಲ, ಇನ್ನೊಂದು ಸ್ವಲ್ಪ ಅದು ಲೈಟ್ ಆರೆಂಜು, ಇದು ಡಾರ್ಕ್ ಆರೆಂಜ್ ಬರುತ್ತೆ. ನೋಡಿ, ನೀರು ನಿಂತ್ಕೊಂಡ್ಬಿಟ್ಟಿದೆ, ನಾನು ನೋಡೇ ಇಲ್ಲ. ಇದು ಫುಲ್ಲು ಸಿಂಗಲ್ ಪೆಟಲ್ಲು, ವೈಟು ಮಧ್ಯ ಪಿಂಕ್ ಬಿಡುತ್ತೆ. ಇದು ಆರೆಂಜು ಮಧ್ಯ ಎಲ್ಲೋ ಬಿಡುತ್ತೆ. ಇದು ಗಿಡ ಇಲ್ಲಿ ಇದ್ದಿದ್ದು ಒಣಗೋಗಿತ್ತು, ಅದನ್ನು ತೆಗೆದು ಇಲ್ಲಿ ಒಂದು ಹಾಕಿದ್ದೀನಿ ಕಟ್ಟಿಂಗ್ಸು. ಇನ್ನೂ ಗೊತ್ತಿಲ್ಲ ಯಾವ ಕಲರ್ ಅಂತ. ಅದು ಬಿಟ್ಟ ಮೇಲೆ ನಾನು ನಿಮಗೆ ಹೇಳ್ತೀನಿ. ಇದು ಫುಲ್ಲು ಒಂಥರ ವೆಲ್ವೆಟ್ ಥರ ಬಿಡುತ್ತೆ. ಇದು ರೆಡ್ಡು, ಇದು ಬಿಡುತ್ತೆ, ಆದರೆ ಕಿತ್ಕೋಬಾರ್ದು. ಕಿತ್ಕೊಂಡ್ರೆ ಬೇಜಾರು ಮಾಡ್ಕೊಂಬಿಡುತ್ತೆ. ಹೇಗೆ ಅಂದರೆ ಕಿತ್ಕೊಂಡು ತಟ್ಟೆಗಿಡುವಷ್ಟರಲ್ಲೇ ಬಾಡೋಗ್ಬಿಡುತ್ತೆ. ಅದ್ರ ಸ್ವಭಾವನೇ ಹಾಗೆ ಅನಿಸುತ್ತೆ. ನನ್ನ ಹತ್ರ ಪಿಂಕಲ್ಲಿ ಸುಮಾರಿದೆ. ಇದು ಬಂದು ಪಿಂಕೆ, ಆದರೆ ಜಾಸ್ತಿ ಅಗಲ ಬರುತ್ತೆ. ಇದು ಹೇಳಿದ್ನಲ್ಲ 2 ಇದೆ ಅಂತ, ಅದರಲ್ಲಿ ಇದು ಒಂದು ಮತ್ತು ಇದೊಂದು. ಇದು ಗೋಲ್ಡ್ ಕಲರು, ಸಿಂಗಲ್ ಪೆಟಲ್ಲು, ಒಂಥರ ಸಂಪಿಗೆ ಹೂವಿನ ಕಲರ್ ಬರುತ್ತೆ. ಅದು ಅರಳಿದ್ರೂ ಕೂಡ ಅದೇ ರೀತಿ ಕಾಣುತ್ತೆ. ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಆರೆಂಜ್ ಫುಲ್ಲು ಕನಕಾಂಬರ ಕಲರು, 1 ಪೆಟಲ್ ಅದ. ಆದರೆ ಇದೂ ಅಷ್ಟೇ, ಕಿತ್ಕೊಂಡ್ರೆ ಇದೂ ಬೇಗ ಬಾಡೋಗ್ಬಿಡುತ್ತೆ. ಈ ಪಾಟಲ್ಲೂ ದಾಸವಾಳ ಗಿಡ ಒಣಗೋಗಿದೆ. ರೋಸು ಇದು ಮಾಮೂಲಿ ನಾಟಿದು ಪಿಂಕ್ದು, ತುಂಬ ಚೆನ್ನಾಗಿ ಬಿಡುತ್ತೆ. ಅವಾಗವಾಗ ಬಿಡ್ತಾ ಇರುತ್ತೆ, ಚಿಗ್ರಿ ಬಿಡ್ತಾ ಇರುತ್ತೆ. ನಾನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಇದು ರೋಸೆ. ಇದು 1-2 ಗಿಡ ಖಾಲಿ ಇದೆ ಪಾಟು. ಇದು ರೋಸು
ಚಿಗುರುತ್ತೆ, ಒಣಗೋಗುತ್ತೆ, ಎಲ್ಲ ಚಿಕ್ಕ ಚಿಗುರನ್ನೇ ಒಣಗೋಗ್ಬಿಟ್ಟಿದೆ. ಆದರೂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಅದು ಪಾಟು ತೂತು ಮಾಡಿಲ್ಲ, ನಾನು ಹೋಲ್ ಮಾಡಿಲ್ಲ. ಇದಕ್ಕೆ ಎಲ್ಲ ಮಣ್ಣು ಮಿಕ್ಕಿರೋದು ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ಇನ್ನು ಅದನ್ನು ಏನಕ್ಕೆ ಯೂಸ್ ಮಾಡ್ಕೋಬೇಕು, ಅವಾಗೆಲ್ಲ ಯೂಸ್ ಮಾಡ್ಕೊಂಡಾಗ ಇದು ಕಿತ್ತರೆ ಬರ್ತಿರುತ್ತೆ ಈ ಹುಲ್ಲು, ಅದೊಂದು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಇದರಲ್ಲಿ ಇದೊಂದು ಗಿಡ ಇದೆ, ಅದ್ರ ಜೊತೆಗೆ ಮಲ್ಲಿಗೆ ಗಿಡ ಇದೆ. ಇದು ಸ್ವಲ್ಪ ಈ ಸಲ ತುಂಬ ಚೆನ್ನಾಗಿ ಬಿಡ್ತು ಆಯಿತಾ, ಇದು ಬಿಡ್ತು. ನೆಕ್ಸ್ಟು ನಿಂಬೆ ಗಿಡ ಬಿಟ್ಟೇ ಇಲ್ಲ ಈ ಸಲ, ಪುಟ್ಟದು ಒಂದು 3 ಬಿಟ್ಟಿದೆ. ಇನ್ನು ಸ್ವಲ್ಪ ದಪ್ಪ ಆಗ್ತಿತ್ತು. ನಿಂಬೆ ಹುಳಿ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡಿ ಸಣ್ಣ ಸಣ್ಣಕ್ಕೆ ಇಲ್ಲಿ ಬಿಟ್ಟಿದೆ. ಈಗ ಬೇಸಿಗೆನೇ ಆಗೋಯ್ತು, ಈಗ ಬಿಟ್ಟಿದೆ. ಹಾಗೆ ದಾಳಿಂಬೆ ಬಿಟ್ಟಿದೆ. ಇಲ್ಲಿ ನಿಂಬೆ ಗಿಡ ಇತ್ತು, ಅದು ನಿಂಬೆ ಗಿಡ ಬಿಡ್ತಾ ಇರಲಿಲ್ಲ. ಪಾಟಲ್ಲಿದ್ದರೆ ಬಿಡಲ್ಲ ಅದು ಅಂತಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಬೇರೆ ಗಿಡ ಏನಾದರೂ ಹಾಕೋಣ ಅಂತಂದ್ಬಿಟ್ಟು ಸುಮಾರು ಒಂದು 2 ವರ್ಷದ ಮೇಲಾಗಿತ್ತು. ಒಂದು ನಿಂಬೆನೂ ಬಿಟ್ಟಿರಲಿಲ್ಲ, ಅದಕ್ಕೆ ತೆಗೆದುಬಿಟ್ಟೆ. ಹಾಗೆ ಇದೊಂದು ಕಡಲೆಕಾಯಿ ಗಿಡ ಬಂದುಬಿಟ್ಟಿದೆ. ಇಲ್ಲೊಂದು ಸಪೋಟ ಗಿಡ ಇತ್ತು, ಅದು ಮಳೆ ಬಂದಾಗ ಬಿದ್ದು ಮುರಿದೋಗಿತ್ತು, ಹಾಗಾಗಿ ಕಟ್ ಮಾಡಿಬಿಟ್ಟೆ. ಅದು ಕಟ್ ಮಾಡಿದ್ಮೇಲೆ ಚಿಗುರಲೇ ಇಲ್ಲ, ಒಂದು ಸ್ವಲ್ಪ ಕಷ್ಟ ಆಯಿತು. ಪಾಟೆ ಉಲ್ಟಾ ಬಿದ್ದೋಗ್ಬಿಟ್ಟಿತ್ತು, ಹಂಗಾಗಿ ಇದಾಯಿತು. ಇದು ಕಡಲೆಕಾಯಿ ಯಾವಾಗ ಒಂದು ಸಲ ನೆಟ್ಟಿದ್ದೆ, ಕಿತ್ಕೋಬೇಕಿದ್ರೆ ಅದು 1-2 ಕಡಲೆಕಾಯಿ ಒಳಗಡೆ ಉಳ್ಕೊಂಡ್ಬಿಟ್ಟಿತ್ತು. ಅದೇ ಗಿಡ ಬಂದಿದೆ. ಈಗ ಸ್ವಲ್ಪ ಪುದೀನ ಹಾರ್ವೆಸ್ಟ್ ಮಾಡ್ಕೋತೀನಿ. ಬೆಳಗ್ಗೆನೇ ಡಿಟಾಕ್ಸ್ ಡ್ರಿಂಕ್ಗೆ ಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡು ಕುಡಿಯೋದ್ರಲ್ಲಿ ಏನೂ ತಪ್ಪಿಲ್ಲಲ್ಲ, ಕುಡಿಬೋದು, ಚೆನ್ನಾಗಿರುತ್ತೆ. ಇದು ಜಾಜಿ ಮಲ್ಲಿಗೆ ಒಣಗ್ತಾ ಇರುತ್ತೆ, ಬಿಡ್ತಾ ಇರುತ್ತೆ. ನಮಗಂತೂ ಸಿಕ್ಕಾಬಿಟ್ಟೆ ಗಾಳಿ, ಆಷಾಢದಲ್ಲಿ ಎಲ್ಲರಿಗೂ ಗಾಳಿನೇ, ಗಾಳಿ ಬೀಸ್ತಾ ಇರುತ್ತೆ ಯಾವಾಗಲೂ. ನಾನು ಇವತ್ತು ಮಲ್ಕೊಂಡಿದ್ದೆ ಮಧ್ಯಾಹ್ನ, ಆವಾಗ ನನ್ನ ತಲೆಗೆ ಐಡಿಯಾ ಬಂತು. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಆ ಮೆಟ್ಲತ್ರ ಆ ಕಡೆ ಒಂದು ಅಡಿಯಷ್ಟು ಅಷ್ಟಕ್ಕಲ ಜಾಗ ಇದೆ, ಅದಕ್ಕೆ ಈ ಗ್ರೋ ಬ್ಯಾಗ್ಸ್ನ ಇಡ್ಬೋದು ಆಯಿತಾ. ಆ ಗ್ರೋ ಬ್ಯಾಗ್ಸ್ ಇಡ್ಬೋದು, ಅಲ್ಲಿ ಫುಲ್ಲು ಅಲ್ಲಿಂದ ಅಲ್ಲಿವರೆಗೂ ಇಟ್ಬಿಟ್ಟು ಅವರೆ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ನಾವು ಬೆಳೆದಿರೋ ಅವರೆಕಾಯಿ, ಸೊನೆ ಅವರೆಕಾಯಿ ಸಿಗುತ್ತೆ ಅಂತ ಖುಷಿ ನನಗೆ. ಅವರೆಕಾಯಿ ಬೆಳ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ, ಅದಕ್ಕೆ ಅವರೆಕಾಯಿ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸಡನ್ನಾಗಿ ಇವತ್ತು ಮಲಗಿದ್ದಾಗ ನನ್ನ ತಲೆಯಲ್ಲಿ ಬಂದಿದ್ದಂಥ ಪ್ಲ್ಯಾನು. ಇದೆಲ್ಲ ಯೂಸ್ ಇಲ್ಲ ಅಲ್ಲ, ಇದೆಲ್ಲ ತೆಗೆದುಬಿಟ್ಟು ಒಂದು 2 ಇನ್ನು ಒಂದು ಮನೇಲಿ ಒಂದಷ್ಟು ಖಾಲಿ ಇದೆ, ಮತ್ತು ಅಲ್ಲಿ ಮಣ್ಣಿದೆಲ್ಲ, ಅದು ಎಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಒಂದು 6 ಗ್ರೋ ಬ್ಯಾಗ್ಸ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಹಾಕ್ಕೋಬೇಕು ಇವತ್ತು ಅನ್ನಿಸ್ತು, ಅದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದನ್ನೆಲ್ಲ ತೆಗೆದುಬಿಟ್ಟು ಒಣಗಕ್ಕಿಟ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರುತ್ತೆ. ಇನ್ಮೇಲಾದರೂ ಇದು ಒಂದು ಸ್ವಲ್ಪ ಫ್ರೀ ಬಿಡಬೇಕು, ಇಲ್ಲೊಂಚೂರು ಕಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಯಾಕೆ ಅಂದರೆ ಇದೆಲ್ಲ ಮುಚ್ಕೊಂಡ್ಬಿಟ್ಟಿದೆ ಇದಕ್ಕೆ, ಡ್ರ್ಯಾಗನ್ ಫ್ರೂಟ್ಗೆ ಅದೊಂದು ಮಾಡಬೇಕು. ಹಾಗೆ ಇಲ್ಲಿ ಮಂಗಳೂರು ಮಲ್ಲಿಗೆ ಬಿಟ್ಟಿದೆ, 1 ಮಗ್ಗು 2 ಬಿಟ್ಟಿದೆ. ನಾನು ಒಂದೊಂದನ್ನು ಕಿತ್ಕೊಂಡು ನೀಟಾಗಿ ಇಟ್ಕೊತಿರ್ತೀನಿ. ನನಗಂತೂ ಇದು 1 ಹೂವು ಅರಳಿದ್ರೆ ಸಾಕು, ಎಷ್ಟು ಘಮ ಅನ್ನತ್ತೆ ಅಂದರೆ ತುಂಬ ಚೆನ್ನಾಗಿ ಗಮ್ಮನ್ನತ್ತೆ. ಇಷ್ಟು ಮಗ್ಗು ಸಿಕ್ತು, ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ತಲೆಯಲ್ಲಿರೋದೇನು ಅಂದರೆ, ನಾನು ಅಲ್ಲಿ ಹಾಕಬೇಕು ಅಂತ ಇದೆ. ಪಾಟೆಲ್ಲ ಬಿದ್ದು ಒಡೆದೋಗಿದೆ. ಇಲ್ಲೇನು ನೋಡಿ, ಇಷ್ಟೆಲ್ಲ ಜಾಗ ಉಳ್ಕೊಂಡಿದೆ, ಇಲ್ಲಿಂದ ಅಲ್ಲಿವರೆಗೂ ಜೋಡಿಸ್ಬೋದು. ಅವರೇ ಗಿಡ ಹಬ್ಸೋಕ್ಕೆ ಈ ಮೆಟ್ಲಿಗೆ ಆಧಾರ ಇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಮಾಡಬೇಕು. ಹಾಗೆ ಇದು ಸೇವಂತಿಗೆ ಗಿಡಕ್ಕೆ ಬಿಳಿ ರೋಗ ಬಂದಿತ್ತು. ಯಾವ್ಯಾವ ಕಲರೋ ಎಲ್ಲೆಲ್ಲೋ ಇದೆ, ಏನೂ ಗೊತ್ತಾಗ್ತಿಲ್ಲ ನನಗಂತೂ. ಇನ್ನೇನು ಹೂವು ಬಿಡೋ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಎಲ್ಲ ಯಾವುದ್ರ ಪಾಡಿಗೆ ಹೋಗು ಶುರು ಮಾಡಿಬಿಡ್ತಾವಲ್ವ. ಇದಕ್ಕೋಸ್ಕರ ವಾತಾವರಣ, ಆ ಪ್ರಕೃತಿ ಇದು ಹೇಗಿರುತ್ತೆ ಅಲ್ಲ, ನನಗಂತೂ ಒಂಥರ ಅನಿಸುತ್ತೆ. ಅವು ಏನೇನು ಕೆಲಸ ಅಂದರೆ ಅವ್ಯಾವ್ದು ಕಾಲದಲ್ಲಿ ಯಾವುದಾದ್ರು ಕೆಲಸ ಮಾಡ್ತಾ ಇರ್ತವೆ. ಗಿಡಗಳಾದರೂ ಅಷ್ಟೇ ನೋಡಿ, ಆಗಲೇ ಸುಮಾರು ಗಿಡಗಳು ಮಗ್ಗಿಬಿಟ್ಟಿದೆ. ಇದರಲ್ಲಿ ನನಗೆ ಒಂಥರ ಡೇರೆ ಹೂ ಥರ ಇತ್ತು, ಪಿಂಕು. ಆ ಗಿಡ ನನಗೆ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಒಣಗೋಗಿರ್ಬೇಕದು, ನಂಗೆ ಸಿಗ್ತಾಯಿಲ್ಲ, ಬರೀ ಇದೇ ಸಿಗ್ತಾಯಿದೆ. ಅದು
ಹಿಂದೆ ನಮ್ಮ ರಿಲೇಷನ್ ಒಬ್ಬರಿದ್ದಾರೆ, ಅವ್ರ ಹತ್ರ ಇದೆ ಗಿಡ. ಅದರಿಂದ ಒಂದೇ ಒಂದು ಗಿಡನಾದರೂ ಈಸ್ಕೊಂಡು ಹಾಕಬೇಕು ಅಂದ್ಕೊಂಡಿದ್ದೀನಿ. ಇಸ್ಕೊಂಡು ಹಾಕ್ತೀನಿ. ಅದು ಇನ್ನು ಒಂದು ಸ್ವಲ್ಪ ಸೇವಂತಿಗೆ ಗಿಡಗಳನ್ನ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಂಗೆ ಸೇವಂತಿಗೆ ಹೂವು ಜಾಸ್ತಿ ಇಷ್ಟ, ಹಾಗಾಗಿ ಕಲರ್ಸು ಈಗ ಕಲರ್ಸು ಕಲೆಕ್ಟ್ ಮಾಡೋದು ನನ್ನ ಹಾಬಿಯಾಗಿದೆ. ಅದೊಂದು ಮಾಡಬೇಕು ಸೇವಂತಿಗೆ ಗಿಡದಲ್ಲಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.